ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾದಂತಹ ಒಂದು ತಂತ್ರ ಪ್ರಯೋಗವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಬಹಳ ಸುಲಲಿತವಾದಂತಹ ಮತ್ತು ಪ್ರತಿನಿತ್ಯ ನಿಮಗೆ ಆಗ್ತಾ ಇರುವಂತಹ ಈ ಒಂದಷ್ಟು ಶತ್ರುಗಳ ನಾಶಕ್ಕಾಗಿ, ಶತ್ರುಗಳ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕಾಗಿ ಈ ಒಂದು ಉಪಾಯವನ್ನು ಬಹಳ ಸರಳವಾದ ರೂಪದಲ್ಲಿ ನಿಮಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದಯಮಾಡಿ ಯಾರು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡದೆ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ. ಮೊದಲನೇದಾಗಿ ನೋಡಿ, ಇವತ್ತು ಸಾಮಾನ್ಯವಾಗಿ ಈ ಶತ್ರುಗಳ ಅಂದರೆ ಒಂದು ಹಿತಶತ್ರುಗಳಾಗಿರ್ಬೋದು, ಒಳಗಿನ ಶತ್ರುಗಳೇ ಬಹಳ ನೀಚರಾಗಿರ್ತಾರೆ. ಅಂದರೆ ನಿಮ್ಮ ಬಳಿನೇ ಇರ್ತಾರೆ, ನಿಮ್ಮ ಹತ್ರನೇ ತಿಂತಾ ಇರ್ತಾರೆ, ನಿಮ್ಮ ಹತ್ರನೇ ಉಣ್ತಾ ಇರ್ತಾರೆ. ಸೊ ನಿಮಗೆ ನಾನಾ ವಿಧದಲ್ಲಿ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ. ಅಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ಒಂದು ನೆಮ್ಮದಿದಾಯಕ ಬದುಕನ್ನು ನೀವು ಕಾಣಬಾರ್ದು. ಅಂದರೆ ಲೈಕ್ ನಿಮಗೆ ಗಂಡ ಹೆಂಡತಿಯಲ್ಲಿ ಕಿರಿಕಿರಿ ಆಗೋ ಥರ ಬೇರೆ ರೀತಿಯಲ್ಲಿ ನಿಮ್ಮ ಮೇಲೆ ಉಪಾಯ ಮಾಡುವಂಥದ್ದು, ಅಥವಾ ನಿಮ್ಮ ವ್ಯವಹಾರ ವಹಿವಾಟುಗಳಲ್ಲಿ ನಿಮ್ಮ ವ್ಯವಸ್ಥೆಯನ್ನು ನಾಶ ಮಾಡುವಂಥದ್ದು, ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳನ್ನು ನಡೆದೇ ಇರೋ ರೀತಿಯಲ್ಲಿ ನಿಮ್ಮ ಬಗ್ಗೆ ಅಪಪ್ರಚಾರಗಳನ್ನು ಸೃಷ್ಟಿ ಮಾಡುವಂಥದ್ದು. ಅಂದರೆ ನಿಮ್ಮ ಮನೆಯಲ್ಲಿ ಏನೋ ಒಂದು ಮಗಳಿಗೆ ವಿವಾಹ ಮಾಡಬೇಕು ಅಥವಾ ಮಗನಿಗೆ ವಿವಾಹ ಮಾಡಬೇಕು, ಒಂದು ಒಳ್ಳೆಯ ಕುಟುಂಬಕ್ಕೋಸ್ಕರ ನೀವು ಕಾಯ್ತಾ ಇರ್ತೀರ, ಮನೆಗೆ ಒಂದು ಸೊಸೆ ಬರಬೇಕು ಅಥವಾ ನಿಮ್ಮ ಮಗಳನ್ನು ಬೇರೆ ಕಡೆ ಕೊಡಬೇಕು ಅನ್ನುವಂಥದ್ದು. ಸಾಮಾನ್ಯವಾಗಿ ಈ ಥರ ವಿಚಾರದಲ್ಲಿ ನಾಲ್ಕಾರು ಕಡೆ ಜನಗಳು ಕೇಳೋದು ಸಹಜ. ಹೀಗೆ ಕೇಳಿದಾಗ ಸುಮ್ಮನೆ ವ್ಯರ್ಥ ನಿಮ್ಮ ಮೇಲೆ ಅಪವಾದ, ಅವಮಾನಗಳು ಅಥವಾ ನಿಮ್ಮ ಮೇಲೆ ನಿಂದನೆಗಳು, ನೀವು ಕೆಟ್ಟವರು ಅನ್ನುವಂತಹ ರೀತಿಯಲ್ಲಿ ನಿಮ್ಮನ್ನು ಬಿಂಬಿಸುವಂತಹ ವಿಚಾರ. ಜೊತೆಗೆ ನಿಮ್ಮ ವ್ಯಾಪಾರ ವಹಿವಾಟುಗಳು ನೀವು ದಿನೇ ದಿನೇ ಬೆಳೆಯುವಂತಹ ರೀತಿಯನ್ನು ಕಂಡು ನಿಮ್ಮ ವ್ಯಾಪಾರವನ್ನು ನಷ್ಟ ಮಾಡಬೇಕು, ವ್ಯವಹಾರಗಳನ್ನು ನಷ್ಟ ಮಾಡಬೇಕು, ಮತ್ತು ನಿಮ್ಮ ಯಜಮಾನಿಕೆ ನಾಶ ಆಗಬೇಕು, ಮತ್ತು ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾ ಇರತಕ್ಕಂತಹ ಆಳುಗಳಾಗಿರ್ಬೋದು ಅಥವಾ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು ನಿಮ್ಮ ವಿರುದ್ಧವಾಗಿ ಎದ್ದು ನಿಲ್ಲಬೇಕು. ವ್ಯರ್ಥ ನಿಮಗೆ ಜಗಳ ಜಂಜಾಟಗಳಾಗಬೇಕು, ಕಾನೂನು ಠಾಣೆಯಂತಹ ಮೆಟ್ಟಿಲುಗಳೆಲ್ಲ ಏರಬೇಕು, ರಕ್ತಪಾತಗಳಾಗಬೇಕು, ಅನಾವಶ್ಯಕವಾಗಿ ಅನಾಹುತಗಳಾಗಬೇಕು, ಆಘಾತಗಳಿಂದ ದುರ್ಮರಣನೇ ಹೊಂದಬೇಕು. ಒಟ್ಟಿನಲ್ಲಿ ಈ ಶತ್ರುಗಳ ಬಯಕೆ ಏನಾಗಿರ್ತದೆ ಅಂದರೆ ನೀವು ನಾಶವಾಗಬೇಕು. ಅಂದರೆ ಅದು ಯಾವ ಮೂಲದಲ್ಲಾದರೂ ಪರವಾಗಿಲ್ಲ, ನಿಮ್ಮ ಕುಟುಂಬದ ವ್ಯವಸ್ಥೆ ನಾಶ ಆಗಬೇಕು. ನಿಮಗೆ ಸೇರಬೇಕಾದಂತಹ ಆಸ್ತಿ ಅಂತಸ್ತುಗಳಲ್ಲಿ ನಿಮಗೆ ಸರಿಸಮಾನವಾಗಿ ಸಿಗಬಾರ್ದು, ಅದರಲ್ಲಿ ಏನಾದರೂ ಒಂದು ಕೊಕ್ಕೆಗಳನ್ನು ಹಾಕಬೇಕು. ಮತ್ತು ನಿಮ್ಮ ರಾಜಕೀಯ ವ್ಯವಸ್ಥೆ ಅಥವಾ ಸಮಾಜದಲ್ಲಿ ನಿಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಥವಾ ಸಮಾಜದಲ್ಲಿ ನಿಮಗೆ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಜಮಾನಿಕೆ ಅಥವಾ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಥವಾ ಒಂದು ಗುಂಪು ವ್ಯವಸ್ಥೆ ಯಜಮಾನಿಕೆಯನ್ನು ನಾಶ ಮಾಡಬೇಕು. ಈ ರೀತಿಯಾಗಿ ನಿಮ್ಮ ಜಂಗಾಬಲವನ್ನು ನಾಶ ಮಾಡಬೇಕು. ನಿಮ್ಮ ಆಟ ಏನೂ ನಡಿಬಾರ್ದು, ನೀವು ದಿನೇ ದಿನೇ ಬೆಳಿಬಾರ್ದು. ಈ ರೀತಿಯಲ್ಲಿ ಕೆಲವು ಶತ್ರುಗಳು ನಿಮಗೆ ಪದೇ ತೊಂದರೆ ಕೊಡ್ತಾ ಇರ್ತಾರೆ. ಈ ತೊಂದರೆಗಳಿಂದಾಗಿ ನಿಮಗೆ ನೆಮ್ಮದಿಯಾಗಿ ಬದುಕೋಕ್ಕಾಗ್ತಾ ಇರಲ್ಲ. ಮನೆಗೆ ಬಂದರೆ ಕಿರಿಕಿರಿ ಆಗ್ತಾ ಇರುತ್ತೆ, ಹಿರಿಯರಿಂದ ಕಿರಿಕಿರಿ ಆಗ್ತಾ ಇರುತ್ತೆ, ಹೊರಗಡೆ ನೋಡಿದ್ರೆ ಗೌರವ ಸಿಗ್ತಾ ಇಲ್ಲ, ವ್ಯವಹಾರಗಳಲ್ಲಿ ನಷ್ಟ ಉಂಟಾಗ್ತಾ ಇದೆ. ನೀವೇನೇ ಒಂದು ಮಾಡೋಕ್ಕೋದ್ರೂ ಈ ಶತ್ರುಗಳ ಉಪಟಳಗಳಿಂದ, ಅಂದರೆ ನಿಮಗೆ ಕೆಡಕನ್ನು ಬಯಸಬೇಕು ಅನ್ನುವಂಥ ಹಿತದೃಷ್ಟಿಗಳಿಂದ ನಿಮ್ಮ ಮೇಲೆ ಮಾಂತ್ರಿಕ ಪ್ರಯೋಗ ಆಗ್ಬೋದು, ಅಥವಾ ಶತ್ರುವಿನ ಒಂದು ಪ್ರಬಲವಾದ ಅಸ್ತ್ರ ಅಂತಂದರೆ ಅಪಪ್ರಚಾರ ಮಾಡುವಂಥದ್ದು. ಅಂದರೆ ವ್ಯರ್ಥ ನಿಮ್ಮ ಮೇಲೆ ಅಪಪ್ರಚಾರ ಮಾಡುವಂಥದ್ದು ಆಗ್ಬೋದು, ಅಥವಾ ನೀವೇನೇ ಮಾಡೋಕ್ಕೆ ಹೋದರೂ ಕೂಡ ಅದರಲ್ಲಿ ಅವರು ಇಣುಕು ನೋಡುವಂಥದ್ದು ಅಥವಾ ಅದಕ್ಕೆ ಕೊಕ್ಕೆ ಹಾಕುವಂತಹ ವ್ಯವಸ್ಥೆ, ಈ ಥರ. ಮತ್ತು ವಿಶೇಷವಾಗಿ ನಿಮ್ಮ ಉದ್ಯೋಗ, ಧನ ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲೋ ಒಂದು ಕಡೆ ಲಾಭ ಬರ್ತಾ ಇದೆ ಅಂದರೆ ಅದಕ್ಕೆ ಕಲ್ಲು ಹಾಕುವಂಥದ್ದು, ನಿಮ್ಮ ಎಲ್ಲೋ ಗೌರವ ದೊಡ್ಡ ಲೆವೆಲಲ್ಲಿ ಹೋಗ್ತಾ ಇದೆ ಅಂದರೆ ಅದಕ್ಕೆ ನಾಶ ಮಾಡುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಸೊ ಇದು ನಿಮಗೆ ಗೊತ್ತೂ ಇರ್ತದೆ, ಇಂಥವರೇ ಮಾಡ್ತಾ ಇದ್ದಾರೆ, ಇವರೇ ನಮ್ಮ ಶತ್ರುಗಳು, ನಮ್ಮ ವಿರುದ್ಧ ಈ ಥರದ್ದೆಲ್ಲ ಪಿತೂರಿ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ತಂತ್ರ ಮಾಡ್ತಾ ಇದ್ದಾರೆ, ಮಂತ್ರ ಮಾಡ್ತಾ ಇದ್ದಾರೆ, ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ, ಮತ್ತು ನಮ್ಮ ಒಂದು ಆತ್ಮೀಯರನ್ನು ನಮ್ಮ ವಿರುದ್ಧ ಕಡ್ತಾ ಇದ್ದಾರೆ.
ಸೊ ಈ ಥರದ್ದೆಲ್ಲ ನಿಮಗೆ ಗೊತ್ತಿರ್ತದೆ ಸಹಜವಾಗಿ ಇಂಥವರೇ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇಂತಹ ಪರಿಸ್ಥಿತಿಗಳಲ್ಲಿ ವೀಕ್ಷಕರೇ, ಇಂತಹ ಪರಿಸ್ಥಿತಿಗಳಲ್ಲಿ ತಾವು ಈ ಒಂದು ಶತ್ರುವಿನ ನಾಶ ಇವ್ರಿಗೆ ಏನಾದರೂ ಮಾಡಬೇಕಲ್ಲ ಅನ್ನುವಂಥದ್ದು ಸಹಜವಾಗಿ ನಿಮಗೆ. ಯಾಕಂದರೆ ಅವರು ನಿಮ್ಮ ಬಗ್ಗೆ ಒಳ್ಳೇದು ಬಯಸ್ತಾ ಇಲ್ಲ, ನೀವು ಚೆನ್ನಾಗಿರಲಿ ಅಂತ ಬಯಸ್ತಾ ಇರಲ್ಲ, ನಿಮಗೆ ಕೆಟ್ಟದ್ದು ಮಾಡಬೇಕು, ನೀವು ನಾಶ ಆಗಬೇಕು ಅನ್ನೋದೇ ಅವರ ಮೂಲ ಉದ್ದೇಶ ಆಗಿರ್ತದೆ. ಇಂಥವ್ರಿಗೆ ನೀವೇನು ಮಾಡಬೇಕು ಅನ್ನುವಂಥದ್ದು, ಇಂಥವ್ರನ್ನ ನಾವು ಏನಾದರೂ ಮಾಡಬೇಕಲ್ಲ ಅನ್ನುವಂತಹ ಜಿಜ್ಞಾಸೆ ನಿಮಗೆ ಕಾಡ್ತಾ ಇರುತ್ತೆ. ಬಟ್ ನೋಡಿ, ಇದನ್ನು ಬಹಳ ಸೂಕ್ಷ್ಮವಾಗಿ ಸಾತ್ವಿಕವಾಗಿ ನೀವು ಬಳಸ್ಕೊಂಡಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಇದು ಒಳ್ಳೆಯದಾಗ್ತದೆ. ಯಾವ ರೀತಿಯಲ್ಲಿ ಸಾತ್ವಿಕವಾಗಿ ಬಳಸ್ಕೋಬೇಕು, ಇಂಥವರಿಂದ ರಕ್ಷಣೆ ಹೇಗೆ ಪಡಿಬೇಕು, ಇಂಥವ್ರನ್ನ ನಾಶ ಹೇಗೆ ಮಾಡಬೇಕು ಅನ್ನುವಂಥದ್ದೇ ಈ ಒಂದು ಮೂಲ ವಿಚಾರವಾಗಿರ್ತದೆ ವೀಕ್ಷಕರೇ. ಹಾಗಾದರೆ ಈ ಶತ್ರುಗಳಿಂದ ನಾವು ಈ ರಕ್ಷಣೆ ಪಡೆಯೋದು ಹೇಗೆ, ಈ ಶತ್ರುಗಳನ್ನು ನಾಶ ಮಾಡೋದು ಹೇಗೆ ಅನ್ನುವಂಥದ್ದು ನೋಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾನು ನಿಮಗೆ ಮಾಡಿದ್ದೀನಿ. ಅದರಲ್ಲಿ ಇದು ಬಹಳ ಸರಳ ಮತ್ತು ಸುಲಭವಾದಂತಹ ತಂತ್ರ ಆಗಿರ್ತದೆ. ದಯಮಾಡಿ ಇದನ್ನು ಸರಿಯಾದ ರೀತಿಯಲ್ಲಿ ನೋಟ್ ಮಾಡಿಕೊಳ್ಳಿ ವೀಕ್ಷಕರೇ. ಮೊದಲನೇದಾಗಿ ಈ ಒಂದು ತಂತ್ರವನ್ನು ನೀವು ಮಾಡಬೇಕಾದ್ರೆ ಫಸ್ಟು ನಿಮ್ಮ ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೋಬೇಕು. ಎರಡನೇದಾಗಿ ಈ ತಂತ್ರವನ್ನು ನೀವು ವಿಶೇಷವಾಗಿ ಶನಿವಾರದ ದಿನದಂದೇ ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ. ಶನಿವಾರದ ದಿನ ವಿಶೇಷವಾಗಿ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯ ಅಸ್ತ ಸೂರ್ಯ ಅಸ್ತ ಆಗೋದರ ಒಳಭಾಗದಲ್ಲಿ ಈ ಒಂದು ಕಾರ್ಯತಂತ್ರವನ್ನು ನೀವು ಮಾಡಬೇಕಾಗ್ತದೆ. ಏನು ಮಾಡಬೇಕು ಮೊದಲನೇದಾಗಿ ಅಂದರೆ ನೋಡಿ, ಸಾಮಾನ್ಯವಾಗಿ ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಈ ಒಂದು ಪದಾರ್ಥ ಸಿಗ್ತದೆ. ನಿಮ್ಮ ಮನೆಯಲ್ಲೂ ಇರ್ಬೋದು ಸಹಜವಾಗಿ. ಇಲ್ಲ ಅಂತಂದರೆ ಈ ಒಂದು ಪದಾರ್ಥವನ್ನು ತೆಗೆದುಕೊಂಡು ಬನ್ನಿ. ಯಾವುದಪ್ಪ ಅಂತಂದರೆ ಸ್ವಲ್ಪ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡ್ಬನ್ನಿ. ನೋಡಿ, ಬಿಳಿ ಸಾಸಿವೆಯ ಮಹತ್ವ ಬಹಳ ದೊಡ್ಡದು. ಇದರಿಂದ ಎಂತಹ ದುಷ್ಟ ನೆಗೆಟಿವ್ ಇದ್ದರೂ ಕೂಡ ನಾಶ ಮಾಡುವುದಾಗಿರ್ತದೆ. ಸೊ ಈ ಒಂದು ಸ್ವಲ್ಪ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಮತ್ತು ದಿನನಿತ್ಯ ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂತಹ, ನಿಮ್ಮ ಅಡುಗೆ ಮನೆಯಲ್ಲಿ ಸದಾ ಇರುವಂತಹ 2 ಲವಂಗವನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ನೋಡಿ, ಎಂತಹ ಬಹಳ ಉಪಾಯ, ಅದ್ಭುತವಾದ ಉಪಾಯ, ಅಂದರೆ ಸರಳವಾದ ಉಪಾಯ. ಬರೀ 2 ಲವಂಗ, ಸ್ವಲ್ಪ ಬಿಳಿ ಸಾಸಿವೆಯಿಂದ ಶತ್ರುಗಳಿಂದ, ಈ ಶತ್ರುಗಳ ಕಾಟ ಮತ್ತು ಈ ಶತ್ರುಗಳ ನಾಶನ ನೀವು ಮಾಡ್ಬೋದಾಗಿರ್ತದೆ. ನಿಮ್ಮ ಶತ್ರುಗಳು ನಿಮ್ಮ ತಂಟೆಗೆ ಬರದೇ ಇರೋ ರೀತಿಯಲ್ಲಿ ಮಾಡ್ಬೋದಾಗಿರ್ತದೆ. ಅದು ಹೇಗೆ ಅನ್ನುವಂಥದ್ದನ್ನು ನಾನು ನಿಮಗೆ ಪರಿಪೂರ್ಣವಾಗಿ ಹೇಳ್ತೀನಿ. ಶನಿವಾರದ ದಿನ ವಿಶೇಷವಾಗಿ ಸ್ವಚ್ಛ ಮನಸ್ಸಿನಿಂದ ನಿರ್ಮಲವಾಗಿ ನಿಮ್ಮ ಸಕಲ ಒಂದು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸೂರ್ಯೋದಯದ ನಂತರ ಸ್ವಲ್ಪ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತುಕೊಂಡು ಸ್ವಲ್ಪ 2 ಲವಂಗವನ್ನು ಸಹ ತೆಗೆದುಕೊಂಡು 11 ಸಾರಿ ವೀಕ್ಷಕರೇ, ದಯಮಾಡಿ ಸೂಕ್ಷ್ಮವಾಗಿ ನೆನೆಸ್ಕೊಳ್ಳಿ, 11 ಸಾರಿ ನಿಮ್ಮ ವೈರಿ ಯಾರು, ನಿಮ್ಮ ಶತ್ರು ಯಾರು, ನಿಮಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥವನ ಆವ ಭಾವ ವೇಷ ಭೂಷಣ ಲಕ್ಷಣ ಎಲ್ಲ ಮನದಲ್ಲಿ ನೆನೆಸ್ಕೊಳ್ಳಿ. ಆ ವ್ಯಕ್ತಿಯ ಹೆಸರನ್ನು 11 ಬಾರಿ ಹೇಳಿ ಆ 2 ಪದಾರ್ಥಗಳನ್ನು ಕರ್ಪೂರದಲ್ಲಿ ಸಂಪೂರ್ಣವಾಗಿ ಸುಟ್ಟುಬಿಡಬೇಕು ವೀಕ್ಷಕರೇ. ಬಿಳಿ ಸಾಸಿವೆ ಮತ್ತು 2 ಲವಂಗವನ್ನು ಕರ್ಪೂರದಲ್ಲಿ ಸಂಪೂರ್ಣವಾಗಿ ದಹಿಸಿದ ನಂತರ ಆ ಸುಟ್ಟ ಬೂದಿಯನ್ನು ಅದನ್ನು ತೆಗೆದುಕೊಂಡು ನಿಮ್ಮ ಮನೆಯ ಆಜುಬಾಜು ಅಥವಾ ಸುತ್ತಮುತ್ತ ಸ್ವಲ್ಪ ದೂರದಲ್ಲಿರುವಂತಹ ಬಿಳಿ ಎಕ್ಕದ ಗಿಡಕ್ಕೆ ವೀಕ್ಷಕರೇ, ಬಿಳಿ ಎಕ್ಕದ ಗಿಡಕ್ಕೆ ತೆಗೆದುಕೊಂಡು ಹೋಗಿ ಆ ವ್ಯಕ್ತಿಯ ಆ ಒಂದು ಬೂದಿಯಲ್ಲಿ ಆ ವ್ಯಕ್ತಿಯ ಹೆಸರನ್ನು ಆ ಗಿಡದ ಬುಡಕ್ಕೆ ಬರೆದು ಆ ಸಂಪೂರ್ಣ ಬೂದಿಯನ್ನು ಅಲ್ಲಿ ಹಾಕಬೇಕಾಗ್ತದೆ. ಹೀಗೆ ಮಾಡಿ ಹಿಂದೆ ತಿರುಗಿ ನೋಡ್ದೇ ನೀವು ಬಂದರೆ ಸಾಕು ವೀಕ್ಷಕರೇ. ಮತ್ತು ಇದನ್ನು ಮಾಡಬೇಕಾದ್ರೆ ಆ ಎಕ್ಕದ ಗಿಡದ ಮುಂದೆ ಭಗವಂತನಿಗೆ ವಿಶೇಷವಾಗಿ ನೀವು ಪಂಚಭೂತಗಳಿಗೆ, ನಿಮ್ಮ ಒಂದು ಇಷ್ಟ ದೇವರುಗಳಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಇವನು ನನಗೆ ತೊಂದರೆ ಕೊಡ್ತಾ ಇದ್ದಾನೆ, ನಾನು ಇವನಿಗೆ ತೊಂದರೆ ಮಾಡಬೇಕನ್ನೋ ಉದ್ದೇಶ ನಂದಲ್ಲ, ನನಗೆ ಇವನಿಂದ ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ, ನನ್ನ ಜೀವನದ ಸಂಪೂರ್ಣ ಅಗತ್ಯಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಇವನು ಅಡ್ಡಿ ಆಗ್ತಾ ಇದ್ದಾನೆ, ನನ್ನ ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ, ಇಂಥವನಿಂದ ನನ್ನ ಜೀವನದ ಪ್ರಗತಿ ನಾಶ ಆಗ್ತಾ ಇದೆ, ಹೀಗಾಗಿ ಇವನು ನನಗೆ ಏನು ನಾಶ ಮಾಡಲಿಕ್ಕೆ ಹೊರಟಿದ್ದಾನೋ ಆ ನಾಶ ಇವನೇ ಆಗಬೇಕು ಅನ್ನುವಂಥದ್ದನ್ನು ಶ್ರದ್ಧಾಪೂರ್ವಕವಾಗಿ ನೀವು ಮನದಲ್ಲಿ ನೆನೆಸ್ಕೊಂಡು ಇದನ್ನೆಲ್ಲ ಒಂದು ಬಿಳಿ ಎಕ್ಕದ ಗಿಡದ ಕೆಳಗೆ ಅವನ ಹೆಸರನ್ನು ಬರೆದು ಮೆಕ್ಕಿದ್ದೆಲ್ಲ ಬುಡಕ್ಕೆ ಹಾಕಿ ಹಿಂದೆ ತಿರುಗಿ ನೋಡದೆ ನೀವು ಬಂದಿದ್ದೆ ಆದರೆ ಸಂಪೂರ್ಣವಾಗಿ ನಿಮ್ಮ ವೈರಿಯ ನಾಶವಾಗುವಂಥದ್ದು ಖಂಡಿತವಾಗಿರ್ತದೆ ವೀಕ್ಷಕರೇ. ಈ ತಂತ್ರದಿಂದ ಸುಲಭವಾಗಿ ನಿಮಗೆ ತೊಂದರೆ ಕೆಡುಕನ್ನು ಮಾಡ್ತಾ ಇರತಕ್ಕಂತಹ ನಾಶವನ್ನು ಮಾಡಲಿಕ್ಕೆ
ಅದ್ಭುತವಾದಂತಹ ತಂತ್ರ ಮತ್ತು ಬಹಳ ಸುಲಭವಾದಂತಹ ತಂತ್ರವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಈ ಮಾಹಿತಿ ತಮಗೆಲ್ಲ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಅರ್ಥವಾಗಿದ್ದಲ್ಲಿ, ಇಷ್ಟವಾಗಿದ್ದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಿಮ್ಮ ಸ್ನೇಹಿತರು, ಬಂಧು ಮಿತ್ರರು, ಅಕ್ಕ ತಂಗಿಯರು ಈ ಎಲ್ಲ ಸಂಕಷ್ಟಗಳಿಂದ ನರಳುತ್ತಾ ಇರ್ತಾರೋ, ಈ ಶತ್ರುಬಾಧೆಗಳಿಗೆ ತುತ್ತಾಗಿ ಒಂದು ಕುತಂತ್ರಗಳಿಗೆ ಬಲಿಯಾಗಿ ಜೀವನವನ್ನು ನಾಶವನ್ನು ಮಾಡ್ಕೊಳ್ತಾ ಇರ್ತಾರೋ ಅಂಥವ್ರಿಗೆ ಈ ಒಂದು ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಯಾವುದೇ ವೈಯಕ್ತಿಕ ವಿಚಾರಗಳನ್ನು ನಮ್ಮೊಟ್ಟಿಗೆ ಸಮಾಲೋಚನೆಯನ್ನು ಮಾಡ್ಕೋಬೇಕು, ನೇರವಾಗಿ ಮಾತಾಡಬೇಕು ಅನ್ನುವಂಥದ್ದಾದರೆ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ. ನಾವಿರುವಂತಹ ವಿಳಾಸ ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನಮ್ಮ ಕಚೇರಿ ಇರ್ತಕ್ಕಂಥದ್ದು. ತಾವು ನೇರವಾಗಿಯೂ ಸಹ ಬಂದು ನಮ್ಮನ್ನು ಭೇಟಿಯಾಗ್ಬೋದು ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.